ಯಾರಿಗೆ ಮನಿ ಇರಂಗಿಲ್ಲ, ಮನಿ ಕಟ್ಸೋದು ಆದ್ರೆ ಅವ್ರ ನೀಡಿ ಇರ್ಬೇಕು, ನಮ್ಗೆ ಗೊತ್ತಾಗಬೇಕದ. ನನಗೊಂದು 4-5 ಮಂದಿಗಂತೂ ಮನಿ ಕಟ್ಟಿಸ್ಕೊಡೋದೈತಿ. ನಮ್ಮ ಶಿರೋಣದ ಸ್ವಲ್ಪ ಹೀಟಿಂಗ್ ಇಶ್ಯೂ ಇತ್ತು, ಅದ್ರ ಸಂಬಂಧ ಒಂದು 3-4 ಗ್ಯಾರೇಜಿಗೆಲ್ಲ ಹೋಗಿ ತೋರಿಸಿದ್ರಂತ. ಬಟ್ ಆರ್ಡರ್ ಮಾಡಿದ್ರಿಪ್ಪ. ಅದು ಆರ್ಡರ್ ಮಾಡಿದ್ದು ಹೆಂಗೆ ಬಂದೈತ್ರಿಪ್ಪ ಅಂತಂದ್ರೆ ಕೆಸರಾಗಿ ಬಿದ್ದು ಬಂದಿರ್ತದಲ್ಲ, ಹಂಗೆ ಅಂಟಂಟ ಹೊಲಸುಲ್ತೈತ್ರಿ ಪ್ಯಾಕೆಟ್ ಪೂರ. ನೀ ಬರೀ ನೆಗೆಟಿವ್ ಅದನ್ನು ಬಿಡ. ಚಿನ್ನಿ ಹೇಳಿದ್ದು ಕೇಳ, ಮನ್ಯಾಗಿನ ಹೆಣ್ಮಕ್ಳು ಹೇಳಿದ್ದು ಕೇಳ, ತಾಯಿ ಹೇಳಿದ್ದು ಕೇಳ, ತಂದೆ ಹೇಳಿದ್ದು ಕೇಳ, ನಿಮ್ಮ ತಂಗಿ ಹೇಳಿದ್ದು ಕೇಳ. ಈ ಕಡೆ ಚೀಸಿ ಐತಿದೆ, ಚೀಸಿ ಐತಿ. ಹಿಡಿದೊಂದು ಸ್ವಲ್ಪ ಖಾರ ಐತಿ. ನೀನೇ ಹಂಗ ಒಳ್ಳೆ ಹುಡುಗಿ ಅಂತೀಯಲ್ಲ, ಅದನ್ನ ಬಿಡು. ಹೌದೇ, ಜೀವನದಾಗ ಒಂದು ಹುಡುಗಿ ಇರ್ಬೇಕಂತನ. ಅವ್ರು ಯಾರಂತ ಹೇಳಿದ್ರಿ ನೀ? ಅವ್ರು ಬೈತೇನಲ್ಲ ಹೇಳೆ ಇಲ್ಲ ಅದ ನೋಡಿ ಮಮ್ಮಿ. ಆಕಿದ್ ಹೇಳ ಸಚ್ಚಿ ಉದ್ದಾರ ಹಾಕಿ. ವೆದರ್ ಹಂಗಾಗೈತಿ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಜಿಡ್ಡಿ ಇರ್ತೈತಲ್ಲ, ಮಳಿ ಬಟ್ಲೆ ಬೇರೆ ಊರಾಗೆಲ್ಲ ಮಳಿ ಹೊಡತೈತಿ ಜೋರ್ ಬಟ್ ಇಲ್ಲೇ ಮಳಿ ಇಲ್ಲ. ನನ್ನ ಮಾಡ್ಕೋರು ಅಂತ. ನನ್ ಗಂಡ ನಿನ್ ಗಂಡ, ನನ್ ಗಂಡ ನಿನ್ ಗಂಡ. ಕೈ ತೊಳದ್ ಮುಟ್ಬೇಕಂತ ಏ ಮತ್ತೆ ಅಂತಕ್ಕೆ ಬೇಕವ್ವ ನನಗ. 10 ಮಂದಿ ನಿನ್ ನೋಡ್ದವ್ರಾಗ ಈ ಕ್ರೀಮ್ಗೆ ಅಂತ ಹುಡುಗಿ ಸಿಕ್ಕಾಳಲ್ಲ ಅಂದ್ಬೇಕು. ಗುಂಡಿ ಏನ್ ತಿಂದಿ ಇವತ್ತು ಊಟಕ್ಕೆ? ಬ್ರೆಡ್ ಬಿಸ್ಕಿಟ್ ಹಾಕಿದ್ರೆ ಮತ್ತು ಮುಸ್ಲಿ ತಿನ್ನೋ ಚಟಾನ ಏನಂತಂದು ಹೇಳಿದೆ. ಇದನ್ನ ಅಪ್ಲೋಡ್ ಮಾಡ್ತೀನಿ ಮುಂದೆ ಒಂದು ಟೈಮ್ ಬಂದ ಕೂಡಲೇ ನಾವು ಬದಲಾದ ಮ್ಯಾಗ ಅವಾಗ ತೋರಿಸ್ತೇನೆ ಇದನ್ನ ಎಲ್ಲಾರ್ಗು. ನೋಡ್ರಿಪ್ಪ ಹಿಂಗಿದ್ವಿ ನಾವು, ಹಿಂಗ್ ನಮ್ಮ ಮಮ್ಮಿ ಹಿಂಗ್ ಹೇಳಿದ್ರು ಒಂದು ಟೈಮ್. ಯಾರ ಮನಿ ಕಟ್ಸಿದ್ರೆ ಏನೋ ಒಂದು ಅದ್ರ ಖುಷಿ ಪಡ್ತೇವೆ ಎಲ್ಲಾರು. ನೀನು ಪಡ್ತಿ ಇಲ್ಲ? ಯಾರ ಏನೋ ಮಾಡತ್ತಾರ ಖುಷಿ ಪಡ್ತೇವೆ ನಾವು ಅದಪ್ಪ. ಖುಷಿ ಪಡಂಗಿಲ್ಲ. ನಮ್ಮನೇನಂತಿದ್ದ ಗೊತ್ತನ್ರಿ, ನಿನ್ ಕಾರ್ ಮಾರಿ ನಾ ಪಾನಿಪುರಿ ತಿಂದು ಬರ್ತೇನೆ. ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ದಾಡಗೋ ಪ್ರಜ್ವಲ್. ಇನ್ನೊಂದು ಎಪಿಸೋಡ್ಸು ಸೀನಿಯನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಏನು ಹೇಳಿರಿಪ್ಪ, ಬರೀ ಲೇಟಾಗಿ ಹೇಳತ್ತೆ. ನಾನು ಮನ್ಸ ಬರೋಲ್ತೆ ಲೇಟಾಗಿ ಎದ್ಕೊಳ್ಳಿ ಏನಾಗ್ಬಿಟ್ಟಿದ್ರಿಪ್ಪ ಅಂತ ಜಿಡ್ಡು ಹೊಡಾತೈತಿ. ನಾವು ಬ್ಲಾಗ್ ಮಾಡೋಕೆ ಮನ್ಸು ಬರೋಲ್ತೆ, ಏನು ಮಾಡೋಕೆ ಮನ್ಸು ಬರೋಂತ ಹಂಗಾಗೈತಿ. ಆ್ಯಂಡ್ ನಾವೇ ರೇಟಿಂಗ್ ತೋರಿಸಿಲ್ರಿಪ್ಪ ಅಂತ ಮಮ್ಮಿ ಪಿಕ್ ಮಾಡ್ಕೊಂಬರಕ್ಕೆ. ಅದ್ರ ಜೊತೆ ಏನರಿಪ್ಪ ಅಂತ ನಮ್ಮ ಶಿರೋಣದ ಒಂದು ಸ್ವಲ್ಪ ಹೀಟಿಂಗ್ ಇಶ್ಯೂ ಇತ್ತು, ಅದ್ರ ಸಂಬಂಧ ಒಂದು 3-4 ಗ್ಯಾರೇಜಿಗೆಲ್ಲ ಹೋಗಿ ತೋರಿಸಿದ್ರಂತ. ಬಟ್ ಅವ್ರು ಏನತ್ತಾರಂತ ಸೆನ್ಸಾರ್ ಹಚ್ಚಿ ಚೆಕ್ ಮಾಡ್ಬೇಕನ್ನತ್ತಾರಂತೆ. ಅಂದ್ರೆ ಲೈಕ್ ಅದು ಏನು ಮಷಿನ್ ಬರ್ತೈತಲ್ಲ, ಮಷಿನ್ನ ಚೆಕ್ ಮಾಡೋಕನ್ನತ್ತಾರಂತೆ. ಅಲ್ಲಿ ಮಷಿನ್ ಸದ್ಯ ಇಲ್ಲ. ದಟ್ ದ ರೀಸನ್ ಅದೇನು ಮಾಡೋಕೆ ಗುರ್ತಿಲ್ಲ. ಮತ್ತು ಶಿರೋ ಅಂತಂದು ವಾಪಸ್ ಹಚ್ಚೇವಿ. ಅದು ರನ್ನಿಂಗ್ ಟೈಮ್ನಾಗ ಜಾರ ಕೊಡಾತೈತೆ. ಮೋಸ್ಟ್ಲಿ ಡೈನಮೋ ಬೆಲ್ಟದ ಏನು ಇಶ್ಯೂ ಇರ್ಬೇಕು ಅನಿಸ್ತೈತಿ. ಆ್ಯಂಡ್ ಮಮ್ಮಿ ಸ್ಕೂಲ್ ಬಿಟ್ಟೈತಿ, ಮಮ್ಮಿನ ಪಿಕ್ ಮಾಡ್ಕೊಂಬರೋಣಂತೆ. ಆ್ಯಂಡ್ ಸಮ್ಮರ್ ವೆಕೇಷನ್ ನಡೆದೈತೆ ಎಲ್ಲರದು, ಬಟ್ ಟೀಚರ್ಸ್ ಬರಬೇಕಲ್ರಿ, ಏನು ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ಬರ್ರಿ ಮಮ್ಮಿನ ಪಿಕ್ ಮಾಡ್ಕೊಂಬರೋಣಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ. 2 hours later. ಆ್ಯಂಡ್ ಫ್ಯಾಮಿಲಿ ನೋಡಿಲ್ಲ ವೆದರ್ ಹಂಗಾಗೈತಿ ಅಂದ್ರೆ ಒಂದು ಸ್ವಲ್ಪ ಹಿಂಗೆ ಜಿಡ್ಡು ಇರ್ತೈತಲ್ಲ, ಮಳಿ ಬಟ್ಲೆ ಬೇರೆ ಊರಾಗೆಲ್ಲ ಮಳಿ ಹೊಡಾತೈತಿ ಜೋರ್ ಬಟ್ ಇಲ್ಲೇ ಮಳಿ ಇಲ್ಲ, ಜಿಡ್ಡು ಹೊಡಾಕತೈತಿ. ಆ್ಯಂಡ್ ಇಲ್ಲಿ ನಮ್ಮಪ್ಪನ ಇಲ್ಲಿ ಊಸಿಟ್ಬಿಟ್ಟೇನಿ. ಅವೇನು ಮಾಡ್ಯಾನ ರಾಜ ಅಂತಂದ್ರೆ ಅಲ್ಲಿ ಹೋಗಿ ಪೇಂಟ್ ಹೊಡೆದು ಅಂದ್ಬಿಟ್ಟ. ಗೇಟ್ ಓಪನ್ ಇಲ್ಲಲ್ಲ ನೋಡ್ರಿ, ಹೆಂಗೆ ಅಡ್ಡಾಡ್ತಾನೆ ಉಚ್ಚಿಬಿಟ್ರೆ. ಹ್ಞೂಪ್ಪ ಓಕೆ ಕದ ತೆಗಿತಾನೆ, ಹೋಗ್ಬಿಡ ಅಡ್ಡಾಡಕ್ಕೆ. ಹಾಂ. ಆ್ಯಂಡ್ ಇವತ್ತು ನಮ್ಮ ತಂಗಿ ಸಂಬಂಧ ನಮ್ಮ ರೂಮ್ ಸರ್ವಿಸು ಆಗಿಲ್ಲ. ಆ್ಯಂಡ್ ನಾನು ಚೇಂಜ್ ಮಾಡಿಸ್ಬೇಕು ಮಾಡಿದ್ದೆ, ಅದು ಆಗಿಲ್ಲ. ಆ್ಯಂಡ್ ಎದ್ದಿದ್ದ ಲೇಟ್ ಅದೇ. ನಂಗೆ ಎಷ್ಟು ಜಿಡ್ಡು ಹೊಡಾತೈತ್ರಿಪ್ಪ ಅಂತ ನಂಗೆ ಏನು ಮಾಡೋಕೆ ಮನ್ಸು ಬರತ್ತಿಲ್ಲ, ಲಿಟ್ರಲಿ ಏನು ಮಾಡೋಕೆ ಮನ್ಸು ಬರತ್ತಿಲ್ಲ. ಆ್ಯಂಡ್ ಬರ್ರಿ ಅಪ್ಪಣ ಕಟ್ಟೋಣ, ಅಪ್ಪಣ ಕಟ್ಟು ಸಿಕ್ಕನ ಅಂತ ಸ್ಟೇಟ್ಯೂನ್ ಆಗಿರಿ. 15 minutes later. ನಮ್ಮ ಮನ್ಯಾಗ ನನಗೂ ಮಾಡೋಕೆ ಏನು ಕೆಲಸ ಇದ್ದಿರ್ಕಿಲ್ಲ. ದಟ್ ದ ರೀಸನ್ ಇದೊಂದು ಆರ್ಡರ್ ಮಾಡಿದ್ರಿಪ್ಪ. ಅದು ಆರ್ಡರ್ ಮಾಡಿದ್ದು ಹೆಂಗೆ ಬಂದೈತ್ರಿಪ್ಪ ಅಂತಂದ್ರೆ ಕೆಸರಾಗಿ ಬಿದ್ದು ಬಂದಿರ್ತದಲ್ಲ, ಹಂಗೆ ಅಂಟಂಟ ಹೊಲಸುಲ್ತೈತ್ರಿ ಪ್ಯಾಕೆಟ್ ಪೂರ. ಇದು ನ್ಯಾಚೋಸ್ ಅದು ಯಾವುದೋ ಬಿಂಗೋ ಚೀಸ್ ನ್ಯಾಚೋಸ್ ಅಂತ, ನ್ಯಾಚೋ ಫ್ಲೇವರ್ ಅಂತ. ಇದ್ರ ಜೊತೆ 2 ಡಿಪ್ ಕೊಟ್ಟಾರೆ ಹಿಂಗೆ, ಹಿಂದದು ಅಂಟಾರೆ. ನೋಡು ಬರೀತಾರೆ ಹೆಂಗೆ ಟೇಸ್ಟ್ ಅಂತ. ಆ್ಯಂಡ್ ಇದು ಹೆಂಗೈತಿ ಅಂತಂದ್ರೆ ಇದೊಂದು ಸ್ವಲ್ಪ ಉಬ್ಬೈತ್ರಿ. ಇದು ಕಾರ್ನ್ ಗತ್ಲೆ ಪಫಿ ಇರ್ತೈತಲ್ಲ. ನಾಟ್ ಬೇಡ. ಈ ಕಡೆ ಚೀಸಿ ಐತಿದೆ, ಚೀಸಿ ಐತಿ. ಹಿಡಿದೊಂದು ಸ್ವಲ್ಪ ಖಾರ ಐತಿ, ಚಲೋ ಐತಿ. ಇದ್ರ ಜೊತೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಟೊಮ್ಯಾಟೋದು ಇತ್ತಂದ್ರೆ ಮುಂದೆ ಎದ್ದಿದ್ದೆ 1:15 ಎದ್ದೇನ್ರಿ. 1:15 ಆಲ್ಮೋಸ್ಟ್ 2 ಆಗಿತ್ತು. ಭಾಳ ಲೇಟಾಗಿ ಎದ್ದಿದ್ದೆ. ಚಾ ಒಂದು ಕುಡ್ದೇನಿ, ನನ್ನ ಕೈ ಲಿಟಲ್ ನನಗಾಗತೈತೆ. ಯಾಕಂದ್ರೆ ಟೈಮ್ ಟು ಟೈಮ್ ನಿದ್ದಿಲ್ಲ, ಟೈಮ್ ಟು ಟೈಮ್ ಊಟ ಮಾಡೋದಿಲ್ಲ. ಹೆಲ್ತ್ ಭಾಳ ವೀಕ್ ಆಗೀನಿ. ಆಲ್ಮೋಸ್ಟ್ ಒಂದು 3-4 kg ಡೌನ್ ಆಗೀನಿ. ಚಿಂತೆ ಬಿಟ್ಟೆ ನಾನು. ಬರೀ ಫ್ಯಾಮಿಲಿ ಸ್ಟೇ ಟ್ಯೂನ್ ಆಗಿರಿ. 2000 years later. ಹಂಗೆ ಹೋಗ್ಬೇಕು ನನಗೆ ಅದ ಇದು ಅನಿಸ್ತೈತಿ. ಹೇಳಿ ನಿಂದೊಂದು ಆಸೆ ನೆರವೇರಿಸು ಮುಂದೆ. ಈಗ ಅಂದೆಲ್ಲ ಹೇಳೋದನ್ನು ಏನಂದೆ? ಅದೇ ಏನೋ VIP ಅಂತಂದು ಆಕೆ ತಗೋ ರೆಕಾರ್ಡ್ ಮಾಡಿಡ್ತೇನೆ. ಇದನ್ನು ಮುಂದೆ ಹಂಗೆ ಆದ್ಮ್ಯಾಗ ಇದನ್ನು ಹಿಂದಿನ ಕ್ಲಿಪ್ ತಗ ತೋರಿಸ್ತೇನೆ. ನಮ್ಮ ಮಮ್ಮಿ ಎಷ್ಟು ದಿನದ ಹಿಂದೆ ಹಿಂಗೆ ಅಂದಿದ್ರಪ್ಪ, ನಾವು ಹಿಂಗೆ ಕೊನೆಗೂ ಹಂಗೆ ಆದ್ವಿ ಅಂತ. ನೀವು ಆಗ್ತೀರಂತ ನನಗೆ ಭಾಳ ವಿಶ್ವಾಸ ಐತಿ. ಅದೇ ಹೇಳಿ ಏನದ. ಈಗ ದೊಡ್ಡ ವ್ಯಕ್ತಿಗಳು ಇರ್ತಾರ ನೋಡ, ಕೆಲವೊಬ್ರು ಏನಂತಾರಪ್ಪ ಅವ್ರಿಗೆ? ಏನಂತಾರೆ? ಮಮ್ಮಿ ಅಂತಾರೆ.
ಮಮ್ಮಿಯ ನಗಲೆ ಈಗ ಯಾರಿಗೂ ಒಂದೇನೋ ಯಾರು ನೀಡಿ ಇರ್ತಾರ ಯಾರಿಗ ಅವಶ್ಯ ಇರ್ತೈತಿ ಅವ್ರಿಗೆ ನಾವು ಎಲ್ಲಾರು ಸೇರಿ ಹೆಲ್ಪ್ ಮಾಡೋಣ ಅಂತ ನಮ್ದೊಂದು ಟ್ರಸ್ಟ್ ಮಾಡೋಣಂತ. ಹಾ ಹೇಳ ತಡಿಲ್ಲ ನಾವು ಟ್ರಸ್ಟ್ ಮಾಡತ್ತೇವ್. ಹೇಳ ಬರ್ತೇನೆ ತಡಿ. ಎಲ್ಲರಿಗೂ ಯಾರಿಗೆ ಮನಿ ಇರಂಗಿಲ್ಲ ಮನಿ ಕಟ್ಸೋದು ಆದ್ರ ಅವ್ರ ನೀಡಿ ಇರ್ಬೇಕು ನಮ್ಗೆ ಗೊತ್ತಾಗ್ಬೇಕದ ಗೊತ್ತಾಕೇತಿ. ಹಂಗ ಕೆಲವ್ರು ಮೂಸ್ ಮಾಡಿ ಇದನ್ ಮಾಡ್ತಾರಲ್ಲ ಅಲ್ಲ. ನನಗೊಂದ್ 4-5 ಮಂದಿಗಂತೂ ಮನಿ ಕಟ್ಟಿಸಿ ಕೊಡೋದೈತಿ. ದೇವ್ರು ನಮ್ಗೆ ಕೊಡ್ತಾನ. ನಮ್ದೆಲ್ಲಾ ಕ್ಲಿಯರ್ ಆದ್ಮೇಲೆ ನೀವೊಂದ್ ದೊಡ್ಡ ವ್ಯಕ್ತಿ ಆಕಿ ಚಿನ್ನಿ ಒಂದ್ ದೊಡ್ಡ ವ್ಯಕ್ತಿ ಆಗ್ತಾಳ ಆಗ್ತಿರ್ ನನಗ್ ಗೊತ್ತೈತಿ. ಅದ ಎಲ್ಲೋ ಒಂದ್ ದೇವಸ್ಥಾನಕ್ ಹೋಗ್ಲಿ ಏನೋ ಒಂದ್ ಹೋಗ್ಲಿ ಈಗ VIP ಹೆಂಗ್ ಡೈರೆಕ್ಟ್ ಈಗೂ ನಿಮಗ್ ಕೆಲವೊಂದ್ ಕಡೆ ಇದನ್ ಮಾಡ್ತಾರ ನೋಡಿ ಇಲ್ಲ ಮಾಡ್ತಾರ ಅದನ್ನ. ನಂಗ ಅದ್ ಭಾಳ ಐತ ಆಸೆ. ಒಳ್ಳೆ ರೀತಿಯಿಂದ ಯಾರಿಗೂ ಮೋಸ ಮಾಡ್ದಂಗ ಆಮೇಲೆ ಯಾರಿಗೂ ಸುಳ್ಳು ಕಪಟ ಅಂತದ್ ಇಲ್ದಂಗ ಒಳ್ಳೆ ರೀತಿಯಿಂದ ರಾಯರ್ ಕೊಡ್ತಾರ, ಪರಿಮಳಾಚಾರ್ಯರು ಕೊಡ್ತಾರ ಅನ್ನೋದು ಭಾಳ ನಂಬಿಕೆ ಐತ್ ನನಗ. ನೀನು ನಂಬಿಕೆ ಇಟ್ಕೋ. ನೀ ಬರೇ ನೆಗೆಟಿವ್ ಅದನ್ನ ಬಿಡ. ಚಿನ್ನಿ ಹೇಳಿದ್ದು ಕೇಳ, ಮನ್ಯಾಗಿನ ಹೆಣ್ಮಕ್ಳು ಹೇಳಿದ್ದು ಕೇಳ, ತಾಯಿ ಹೇಳಿದ್ದು ಕೇಳ, ತಂದೆ ಹೇಳಿದ್ದು ಕೇಳ, ನಿಮ್ಮ ತಂಗಿ ಹೇಳಿದ್ದು ಕೇಳ. ನೀನೇ ಹಂಗ ಒಳ್ಳೆ ಹುಡುಗಿ ಅಂತಿಯಲ್ಲ ಅದನ್ನ ಬಿಡು. ಹೌದೇ ಜೀವನದಾಗ ಒಂದ್ ಹುಡುಗಿ ಇರ್ಬೇಕಂತ ಹೇಳಿದ ಹುಡುಗಿ ಇಡ್ಬೇಕಂತ. ಕ್ರಶು ಗಿಶು ಲವ್ವು ಗಿವ್ವು ಲವ್ ಗಿವ್ ಮನೆ ಹಾಳಾಗುವಾಗ ಅವ್ರ ಯಾರಂತ ಹೇಳಿದ್ರಿ ನೀ ಅವ್ರ ಬೈತೇನಲ್ಲ ಹೇಳೆ ಇಲ್ಲ ನೋಡಿ ಮಮ್ಮಿ ಗಜಬ್ ಬೇಜತಿ ಆಕಿದ್ ಕೇಳ ಸಚ್ಚಿ ಉದ್ದಾರ ಹಾಕಿ ಇಲ್ಲಿ ನೋಡಿಲೆ ಸುದರ್ಶನ್ ಚಕ್ರ ನೀ ಕಡೆ ಬಾಯಿಲೆ ಸಚ್ಚಿ ಸುಳ್ಳಲ್ಲ. ನೀ ಎಂತ ವ್ಯಕ್ತಿ ಹಾಕಿ ಅಂದ್ರ ನಿನ್ ಹಂಗ ಸುತ್ತಮುತ್ತಲು ನಿಲ್ತಾರ ನನ್ನ ಮಾಡ್ಕೋರು ಅಂತ. ನನ್ ಗಂಡ ನಿನ್ ಗಂಡ ನನ್ ಗಂಡ ನಿನ್ ಗಂಡ ಮಂದಿ ಗಂಡನಾಗಿಲ್ಲ ನನ್ ಗಂಡ ನಿನ್ ಗಂಡ. ಅಯ್ಯೋ ಅಂತ ಆಸೆ ಬೇಡಪ್ಪ ನನಗೆ ಒಂದೇ ಸಿಕ್ಕ್ರೆ ಸಾಕು. ಅದ ಚಂದಂದು ಸಿಗ್ತೈತಿ. ನೀ ಹಾಕಿ ಮುಂದೆ ಏನೋ ನೀನ್ ಹಾಕಿನ ಕೈ ತೊಳದ್ ಮುಟ್ಬೇಕಂತ. ಮತ್ತೆ ಅಂತಕ್ಕೆ ಬೇಕವ್ವ ನನಗ ಸಿಗ್ತಾಳ ಅಂತಕೇನೆ ಇರ್ಬೇಕು ಚಂದ ಇರ್ಬೇಕು. 10 ಮಂದಿ ನಿನ್ ನೋಡ್ದವ್ರಾಗ ಈ ಕ್ರೀಮ್ಗ ಅಂತ ಹುಡುಗಿ ಸಿಕ್ಕಾಳಲ್ಲ ಅಂದ. ನಾನು ಮೊನ್ನೆ ಅಂದ್ನಲ್ಲ ಯವ್ವ ಅವ್ನ್ ಹೇಳ್ತಿ ನೋಡು ಅವ್ನ್ ಹೆಂಗದ ನೋಡು ಟಿವ್ಯಾಗ ನೀನ್ ನೋಡಾತಿದ್ವಿ ಹೇಳಿದಂಗ ನೀ ಅಭ್ಯಾಸ ಮಾಡಾತಿಲ್ಲ. ಬಹಳ ಕಷ್ಟಪಟ್ಟ ಅದ್ರ ಕಡೆ ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡ. ಹಾಕ್ತೇನೆ ಯಾಕೆ ಹಾಕೋದಿಲ್ಲ ಏನ್ ಕಟ್ಟಲಿಗಿದೆ ಫುಲ್ ಆಕಿ ಮಾತಾಡಿದ್ದ ಹಾಕಿದ ಪ್ರವಚನ ಇವತ್ತ. ಬೇಡಪ್ಪ ಯಪ್ಪ ಹಾಕ್ಬೇಡ ಸುಳ್ಳು. ಮತ್ತೆ ಎದಕ್ ಮಾತಾಡಿ ಎದಕ್ ಬ್ಲಾಗ್ ಮಾಡತ್ತೇನ ಮಾಡಿನ ಹೇಳ. ಅವೇನಂದ ರೆಕಾರ್ಡ್ ಮಾಡಿ ರೆಕಾರ್ಡ್ ಮಾಡಿ ಇಟ್ಕೊಂತೇನಿ ಇನ್ ದ ಸೆನ್ಸ್ ಪಾರ್ಥ ನಾ ಏನಂದೆ ನೀ ಮಾತಾಡಿದ್ದಂದೆಲ್ಲ ಕಂಟ ವರ್ಣಿ ನೀ ಹಾಕಿದ್ದಿ ಅಂದ್ರೆ ಇಟ್ಕೊ ನೀನ್ ಹತ್ರ. ಓಯ್ ತಾಯಿ ನಾ ಏನಂತಂದ್ ಹೇಳಿದೆ ಇದನ್ನ ಅಪ್ಲೋಡ್ ಮಾಡ್ತೇನಿ. ಮುಂದೆ ಒಂದು ಟೈಮ್ ಬಂದ ಕೂಡಲೇ ನಾವು ಬದಲಾದ ಮ್ಯಾಗ ಅವಾಗ ತೋರಿಸ್ತೇನೆ ಇದನ್ನ ಎಲ್ಲಾರ್ಗು. ನೋಡ್ರಿಪ್ಪ ಹಿಂಗಿದ್ವಿ ನಾವು ಹಿಂಗ್ ನಮ್ಮ ಮಮ್ಮಿ ಹಿಂಗ್ ಹೇಳಿದ್ರು ಒಂದು ಟೈಮ್ನಾಗ ಇಷ್ಟೆಲ್ಲ ಚೇಂಜಸ್ ಆಗೈತೆ ಅಂತ ತೋರಿಸ್ತೇನೆ. ಅದರ ಸಂಬಂಧ ಇದನ್ನ ಅಪ್ಲೋಡ್ ಮಾಡತ್ತೇನೆ ಅಂತ ಹೇಳಿದ್ನ. ನೀನ ಪ್ರವಚನ ಬಿಗಿದಿ ಇಟ್ಟ ಮಟ್ಟ ಮತ್ತೀಗ ಉಲ್ಟಾ ಹೊಳ್ತಿ. ಹಾ ನೀನ್ ಮಾತಾಡೋದಾಗ ನಿನಗೆ ಕರೆಕ್ಟ್ ಐತಿ. ನಾ ಕರೆಕ್ಟ್ ಅದೇನಪ್ಪ ನಾನು ಸತ್ಯದಿಂದ ನಾ ಈಗ ಮೆಣಸಿನಕಾಯಿ ಹಾಕ್ತಿ ಅಂದ್ರೆ ನೀ ಅಂತೇಕಂತ ಅಂದ. ಅದಕ್ಕೆ ಹಾಕಿದ್ ನಾ ಅದಕ್ಕೆ ಹಾಕಿಲ್ಲ ಏನ್ ಹೋಲತ್ತ ನೀವೇ ನೀನ್ ಮೆಣಸಿನಕಾಯಿ ತೆಗದ ಬಾಯಾಗ ಇಟ್ಕೊಂಡ ಹೊಳೆ ಚಿಪ್ಸ್ ಮ್ಯಾಗ ಇಟ್ರ ನಾಯಿ ತಿಂತದ. ಚಿಪ್ಸ್ ತಿಂದಿರ ಮೆಣಸಿನಕಾಯಿ ಯಾಕೆ ತಿನ್ಲಿಕ್ಕೆ ನಾ ಸೈಡಿಗೆ ತೆಗೆದಿಟ್ಟೇನವಾ. ಅದ್ರ ಚಿಪ್ಸ್ ಮ್ಯಾಗ ಇಡ್ತಾನೆ ಅವ್ರ ಚಿಪ್ಸ್ ತಿಂದಿಲ್ಲಕಿ ಮೆಣಸಿನಕಾಯಿ ತಿನ್ಲ ಹೇಳ ಏನ್ ಹೇಳತ್ತಿದ್ದಲ್ಲ. ಈಗ ನಾವು ಬ್ಲಾಗ್ನಾಗ ಹಾಕ್ತೇನೆ ಅಂದ್ಕೊಳ್ಳ ಮಮ್ಮಿ ಟಾಸ್ ಅಂದ್ಬಿಟ್ರಪ್ಪ ಅರ್ಥ ಆಗ್ಬಿಟ್ರಿ ಈಗ ಅವ್ರ ಹೇಳ್ಬೇ ಹೇಳ. ಅಂದ್ರೆ ಭಾಳ ಮಂದಿ ಹುಡುಗರು ಲೈಫ್ದಾಗು ಈಗ ಹಿಂಗೆ ಫೇಸ್ ಮಾಡ್ತಿರ್ತಾರ ಸಿಚುವೇಶನ್ಸ್ಗಳು. ಈಗ ನೀ ಹೇಳೋದ್ರಿಂದ ಆ ಬ್ಲಾಗ್ ಹಾಕೋದ್ರಿಂದ ಭಾಳ ಮಂದಿ ಲೈಫ್ ಚೇಂಜ್ ಆಗ್ಬೋದು. ಅವರು ಕಷ್ಟ ಪಡ್ಬೋದು. ಅವ್ರು ಮಾಡ್ತಿರ್ತಾರೆ ನೀ ಗಪ್ಪು ನೀ ಯಾಕೆ ಹುಡುಗ ಹುಡುಗಿ ಹೋಗಿ ಪ್ರತೀಕ್ಷಾ ಇಲ್ಲಿ ಚುಚ್ಚುತ್ತೈತಿ ನನಗ. ನೀ ಹುಡುಗ ಹುಡುಗಿ ಹೇಳ್ಬೇಡ ಜೋತ್ ಬೀಳಿ ಹೋಗ್ಲಿ. ಹೇಳು ಏನ್ ಮಾಡ್ಬಾರ್ದ ನೋಡಪ್ಪ ಮೊದ್ಲ ಚಂದಗೆ ನಿಮ್ಮ ಕಾಲ್ ಮೇಲೆ ನಿಲ್ರಿ. ಒಳ್ಳೆ ರೀತಿಯಿಂದ ಸತ್ಯದಿಂದ ಧರ್ಮದಿಂದ ನ್ಯಾಯದಿಂದ ಈ ಪತ್ರಗೀತಿ ಬಾಯಿಲೆ ನಡೀರಿ. ಏನಂದೆ ನಾನು ಪಾತ್ರಗೀತಿ ನೇವ ಬೇರೆ ಹೇಳಿಲ್ಲ ಅಲ್ಲ ಅದನ್ನ ಅಂದ್ರ ಮತ್ತೆ ಏನಂತಾರ ಹೋಗಿ ಕೈಕಾಲ ಮುಖ ತಕೊಂಡು ವಿಭೂತಿ ಹಚ್ಕೊ. ಪಾತ್ರಗೀತಿ ಅಂತಂದ್ರೆ ಬಟರ್ಫ್ಲೈ ಫ್ಯಾಮಿಲಿ ಬಟರ್ಫ್ಲೈ
ಅದು ಹಿಂದಿಲ್ಲಿ ಇದ್ದಿದ್ದೇವೆಲ್ಲ ನೋಡಕ್ಕೆ ಹೋಗ್ಬೇಡ್ರಿ, ಅದನ್ನ ಅರ್ಬಿ ತೊಳ್ಯಾಕೆ ಹಾಕೋದೈತೆ ಪ್ಲೀಸ್, ಅದನ್ನೆಲ್ಲ ನೋಡ್ಬೇಡ್ರಿ. ಹೇಳಿ ಮುಕ್ಕಳೆ ಊರು ಮುಕ್ಕಳೆ ನಡಿ. ಮ್ಯೂಸಿಕ್ ಚಂದಾಗೆ ಧರ್ಮದಿಂದ ನಡಿ ಅಷ್ಟ. ಕರ್ಮ ರಿಟರ್ನ್ಸ್ ಗೊತ್ತೈತಿಲ್ಲ, ಗೊತ್ತೈತಿ. ಯಾರಿಗೂ ಅಸೂಯೆ ಪಡುದು. ನಾವಂತೂ ನೋಡಪ್ಪ ಬ್ಯಾರೆದವ್ರು ಯಾರ ಮನಿ ಕಟ್ಸಿದ್ರೆ ಏನೋ ಒಂದು ಅದ್ರ ಖುಷಿ ಪಡ್ತೀವಿ ಎಲ್ಲಾರು. ನೀನು ಪಡ್ತಿ ಇಲ್ಲ? ಯಾರೇನೋ ತಗೊಂಡಾರ, ಯಾರೇನೋ ಮಾಡತ್ತಾರ, ಖುಷಿ ಪಡ್ತೇವೆ ನಾವು. ನಾವ್ ಅದಪ್ಪ ಭಾಳ ಮಂದಿ ಖುಷಿ ಪಡಂಗಿಲ್ಲ. ಪಡಂಗಿಲ್ಲ. ಆದ್ರ ದೇವ್ರ ಅವ್ರಿಗ ಒಳ್ಳೇದ್ ಮಾಡ್ತಾನ ಅಂತ ನಮಗ ಅನಸ್ತೈತಿ. ಆದ್ರ ಅಲ್ಲ ಅದ. ಬಟ್ ಅದು ಒನ್ ಫೈನ್ ಡೇ ಅವ್ರಿಗೆ ಒಳ್ಳೇದ್ ಮಾಡ್ತಾನೆ, ಮುಂದ್ ನಮಗ್ ಒಳ್ಳೇದ್ ಮಾಡ್ತಾನೆ. ಅದ್ ಮಾತ್ರ ಕರೆ. ನಾನಂತೂ ಯಾಕಂತಂದ್ರೆ ಕರ್ಮ ಹೆಂಗಿರ್ತೈತ್ರಿಪ್ಪ ಅಂತಂದ್ರೆ ಒಳ್ಳೆ ಕರ್ಮ ಮಾಡ್ಬೇಕ್ರಿ ಯಾವಾಗ್ಲೂ. ನೀವು ಒಳ್ಳೆ ಕರ್ಮ ಇನ್ ದ ಸೆನ್ಸ್ ಒಬ್ರಿಗೆ ಕೆಟ್ಟದ್ ಮಾಡೋದಲ್ಲ. ಈಗ ನೀವು ಒಂದು 10 ನಾಯಿಗೆ ಊಟ ಹಾಕಿರಿಪ್ಪ ಅಂತ ನೀವು ಒನ್ ಫೈನ್ ಡೇ ಅದು ನೀವು ಒಳ್ಳೇದು ಮಾಡ್ತೈತದ. ಈಗ ಮಾಡಂಗಿಲ್ಲ, ಬಟ್ ಒನ್ ಫೈನ್ ಡೇ ಮಾಡ್ತೈತಿ. ಒಬ್ಬವ ವ್ಯಕ್ತಿಗೆ ಏನಾಗಿರ್ತೈತಂತ ಇಡೀ ಜೀವನ ಪೂರ್ತಿ ಬರೀ ಕೆಟ್ಟ ಮಾಡಿರ್ತಾನಂತ್ರಿ. ಬರೇ ಹೊಲಸು ಮಾತಾಡೋದು, ಮಂದಿಗೆ ಮನ್ಸಿಗೆ ಮಾಡೋದು, ಬರೇ ಹೊಲಸು ಮಾಡ್ತಿರ್ತಾನಂತ. ಒಂದಿನ ಸಾಯ್ತಾನಂತ. ಸತ್ಕುಳೆ ಅವ ನರ್ಕಕ್ಕೆ ಹೋಗೋದಿಲ್ಲ ಅಂತ, ಸ್ವರ್ಗಕ್ಕೆ ಹೋಗ್ಬಿಡ್ತಾನಂತ. ಅವಂಗ ಶಾಕ್ ಆಗ್ಬಿಡ್ತೈತ, ನಾ ಇಷ್ಟೆಲ್ಲ ತಪ್ಪು ಮಾಡೇನಿ ಹೆಂಗೆ ಹೋದೇನ ಅಂತ. ಅವ ಸಣ್ಣವಿದ್ದಾಗ ಏನು ಮಾಡ್ತಿದ್ದ ಅಂತ, ಒಂದು ಹಿಟ್ಟು ತೊಗೊಂಡ ಮೀನಕ್ಕೆ ಊಟಕ್ಕೆ ಹಾಕ್ತಿದ್ದ ಅಂತ. ಆ ಮೀನಕ್ಕೇನು ಊಟ ಹಾಕ್ತಿದ್ದಲ್ಲ, ಅದು ಒಂದ್ ರೀಸನ್ಗೆ ಅವ್ ಸ್ವರ್ಗಕ್ಕೆ ಹೋದ. ಇನ್ ದ ಸೆನ್ಸ್ ಅಂದ್ರೆ ಅದ್ ಮೀನಂದ್ ಇದ್ರಾಗ ದೇವ್ರು ಬಂದಿರ್ತಾರ, ಮೀನದ್ ರೂಪಾನ್ಯಾಗ ಒಂದ್ಸಲ ದೇವ್ರು ಬಂದಿರ್ತಾರ. ಅದಕ್ಕೆ ಅದರ ಸಂಬಂಧ ತಿನ್ನಿಸ್ಬಿಟ್ಟಿರ್ತಾರ. ಹಿಂಗ ಅದ್ರ ಸಂಬಂಧ ಒಳ್ಳೆ ಕರ್ಮ ಮಾಡ್ಬೇಕ. ನೀವು ಸತ್ತಾಗ ನೀವೇನ್ ದುಡ್ದಿರಿ, ಏನ್ ಮಾಡಿರಿ, ಒಳ್ಳೇದ್ ಮಾಡಿರಿ ಅಂತ ನೋಡಂಗಿಲ್ಲ ದೇವ್ರ. ನೀವೇನ್ ಒಳ್ಳೆ ಕರ್ಮ ಮಾಡಿರ್ತಿರಲ್ಲ, ಆ ಕರ್ಮದ ಮ್ಯಾಗ ನೀವು ಬ್ಯಾಲೆನ್ಸ್ ಹಾಕಿರಿ. ವೆದರ್ ನೀವು ಸ್ವರ್ಗಕ್ಕೆ ಹೋಗಿರೋ ನರಕಕ್ಕೆ ಹೋಗಿರೋ ಅಂತ ಹಿಂಗೆಲ್ಲ ಸೀನ ಇರ್ತೈತ್ರಿ. ಹೋಗು ಸಂಬಂಧ ನಾವ್ ಒಳ್ಳೇದ್ ಮಾಡೋದಲ್ಲ. ಏನತ್ತೆ ನೀನ್ಲೆಪ್ಪ ನೀನ್ ಬನ್ನಿ ನೋಡಲೆ, ನಿನ್ ನೋಡಲೆ. ಗಂಡಸ ನನಗೇನಂತ ನನ್ ಬ್ಲಾಗ್ ನಾಗ ಮಾಡ್ಬೇಕಾದ್ರೆ ತಗೋಬೇಡ್ಲಿ, ನಾ ಬನ್ನೇನಾಗ ಅದೇನಂತ ಹೇಳ್ತಾನವ. ಅಲ್ಲಿ ನೋಡದ ಹಂಗೆ ಹಾಕೊಂಡೇನ್ಲೇ ಬನ್ನೇನ್ ಕಾಣ್ತೈತಿ, ಕಾಣ್ತು ಏನತ್ತ ನೋಡ್ರಿಪ್ಪ, ಎಲ್ಲಾರ್ಗು ಈಕ್ವಲ್ ಆಗಿ ನೋಡ್ರಿ. ನೀ ತಿನ್ಬೇಡ ಕುಕ್ಕಿ. ನೀ ಹೇಳ ಮಮ್ಮಿ. ಆಗಳೇ ಮೆಣಸಿನ್ಕಾಯಿ ಅಲ್ಲಾಡ ತಿಂದಿದ್ದ. ನೀನ ಸುಳ್ಳು ಹೇಳ್ಬೇಡ, ನಾನ್ ನೋಡೇನ್ ಮೆಣಸಿನ್ಕಾಯಿ ಅಂತಂದ. ನೀವು ಮೆಣಸಿನ್ಕಾಯಿ ಸುಳ್ಳು ಹೇಳ್ಬೇಡ, ಒಳ್ಳೆ ಕರ್ಮ ಮಾಡ. ಮುಂಜಾನಿಂದ ಕುಂತ್ ಪುರಾಣ ನೋಡ್ತಾರ, ರಾತ್ರಿ ಎಲ್ಲ ಹೊಟ್ಟೆ ಮತ್ತು ಮಾರನೇ ದಿನ ಸೇಮ್. ನನಗ್ ರಾತ್ರಿ ಎಲ್ಲ ಅದು ನೋಡ್ತಾರ. ಮುಂಜಾನೆ ಎದ್ ಕೂಡ ಮಮ್ಮಿ ಇದೇನ್ ಮಾಡಿದ್ರಂತ, ನದಿ ದಾಟ್ಯಾರಂತ, ಅದ್ ಮಾಡ್ಯಾರಂತ. ಏಕಪ್ಪ ಅಷ್ಟೇ, ನಮ್ಮ ಅಣ್ಣಗೆ ಏನು ಇಲ್ರಿ, ಹೇಳಿದ್ ಏನು ಮಾಡುದಿಲ್ಲ. ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅದ್ನ ಮಾಡ್ತಾನ. ಹೇಳಿದ ಅದೇ ಮಾಡ್ತಾನ. ಏನ್ ಮಾಡ್ಬೇಕು ಅದ್ನ ಮಾಡ್ತಾನ. ನಾವ್ ಹೇಳಿದ್ ಕೇಳುದಿಲ್ಲ. ನಾವ್ ಎಷ್ಟಂತ ನಾ ಹೇಳಿದಂಗ ಇದ್ದೇನ್ ತಿಳಿಬೈ. ನೆಕ್ಸ್ಟ್ ಲೆವೆಲ್ ಇರ್ತಿದ್ದೀನಿ. ಆತಲೆ ಇನ್ ಮ್ಯಾಗಿಂದ ನೀನು ಲೆಫ್ಟ್ ಇಂದ ಮನಿಗೆ ಹೋಗೋಣ, ರೈಟ್ ಇಂದ ಮನಿಗೆ ಹೊರಗೆ ನಡೀತೈತಿ. ಕರೆಕ್ಟ್ ಅನ್ನ ಬೇವಿ. ಏನೋ ಸಚ್ಚಿ ಏನೋ ಮುದ್ದಾಮ ಮಾಡ್ತಾನೆ. ಕುಕ್ಕಿ ಗೊತ್ತಾಕೇತಿ ಏನಂತ ಸೀದಾ ಮನೆ ಬರಲಿ. ಕೆಟ್ಟದೈತ ಅದು ಗೊತ್ತಾಕೇತಿ. ಹೆಂಗ್ ಗುರ್ತಾತದಕ್ಕೆ? ಯಾಕಂದ್ರ ಅದು ಸುಮ್ ಇರ್ತೈತಿ. ಇಲ್ಲಂದ್ರ ನೋಡಿಲ್ಲ ಒಬ್ಬ ಹೆಂಗ್ ಕಡ್ಯಾಕ್ ಹೋಗಿತ್ತು. ನಾನು ಹೆಂಗ್ ಹೋಗಿತ್ತಂದಿ ಹಲ್ಸಿ ನಾನೇನದ ಗುರ್ತೈತಿ. ಈಗ ಅದ ಮನಿಗೆ ಯಾರಿಗಾರ ಬಂದವ್ರು ಕೆಲವೊಬ್ರು ಓದ್ರಿ ಮತ್ ಸುಮ್ಮ ಆಗ್ಬಿಡ್ತೈತ ಅದು. ಯಾಕಂದ್ರ ಅವರು ಒಳ್ಳೆ ಕರ್ಮ ಮಾಡಿರ್ತಾರ, ಅದಕ್ಕೆ ಅವ್ರಿಗೆ ಗಪ್ಪ ಇರ್ತೈತ. ಹೊಲಸು ಬುದ್ಧಿ ಇಂಟೆನ್ಷನ್ ಇಟ್ಕೊಂಡ್ ಬಂದ್ರ ಅದು ರಾತ್ರಿ ಎಲ್ಲ ಮಲ್ಗುದಿಲ್ಲ ಮನ್ಯಾಗ. ನಮ್ಮ ಮನ್ಯಾಗ ರಿಲೇಷನ್ ಬಂದಾಗ ಒಂದ್ ಸ್ವಲ್ಪ ಮಂದಿ ಹಿಂಗದು ಏನ್ರ ಪಿಕ್ಚರ್ ಇತ್ತಂದ್ರ ಮಲ್ಗುದಿಲ್ರಿ ಒಟ್ಟ. ಅವ್ರ ಮುಂದೆ ಬಂದ್ ಕುಂದಿರ್ತೈತಿ. ಅವ್ರ ಎಲ್ಲಿ ರೂಮ್ನ್ಯಾಗ ಹೋಗಾರ ಆ ರೂಮ್ನ್ಯಾಗ ಬಂದ್ ಕುಂದಿರ್ತೈತ್ರಿ. ಅಂದ್ರ ಅವ್ರ ಏನ್ ಮಾಡ್ತಾರಲ್ಲ ನೋಡ್ತೈತ. ಅದ ಅಪ್ಪಿ ತಪ್ಪಿ ನಮ್ ಕುಕ್ಕಿಗೆ ಏನ್ರ ಬಾಯಿ ಇದ್ದಿದ್ದಂದ್ರ ಅಯ್ಯೋ ಎಷ್ಟ್ ಮಂದಿ ಬಾಂಡ ಹೊಡಿತಿದ್ವು ಅಂತೆಲ್ಲ. ಮಾರಾಣ ಹೇಳ್ತೇನಲ್ಲ, ನಮ್ ಕುಕ್ಕಿ ಭಾಳ ಡೇಂಜರ್ ಐತಿ. ಹಿಂಗಿತ್ತು ನೋಡ್ರಿಪ್ಪ ಸೀನ್ ಫ್ಯಾಮಿಲಿ ಇವತ್ತ. ಹಿಂಗೆಲ್ಲ ಪ್ರವಚನದ ಮಾತು ಕೇಳ್ರಿ ನಮ್ಮ ಮಮ್ಮಿದ. ಇನ್ನೂ ಅರ್ಥ ಆಗಲಿಲ್ಲ ಮತ್ತೆ ಇನ್ನೊಂದ್ಸಲ ಹಚ್ಚಿರಿ. ಇನ್ನೂ ಒಂದೇ ದಿನ ನೋಡ್ರಿ ಕುರ್ತಕ್ಕೆ ನೀವು ಒಳ್ಳೆ ಕರ್ಮ ಮಾಡ್ರಿ ಜಿಂದಗಿದಾಗ. ನಗತಿ ಯಾಕಲೆ ಚಿನ್ನಿ ಹಿಂಗೆ ಮಾಡಿದ್ರೆ ಯಾಕೆ ನಗ್ತಿ? ಆಮೇಲೆ ತಂದಿ ದುಡ್ನ್ಯಾಗ ಶೋಕಿ ಹೊಡಿಬ್ಯಾಡ್ರಿ. ನಿಮ್ ದುಡ್ಡನ್ಯಾಗ ತಂದಿ ತಾಯಿಗೆ ನೋಡ್ಕೋರಿ. ನಮ್ಮಲ್ಲಿ ಕೆಲವೊಬ್ರು ಅದಾರ್ರಿ ತಂದಿ ದುಡ್ನ್ಯಾಗ ಶೋಕಿ ಹೊಡಿತಾರ್ರಿ. ಆಕಿ ತಾನ್ ಸಣ್ಣ ವಯಸ್ಸಿನಾಗ ತಂದೆಲ್ಲಾ ತಾಯಿ ಇದನ್ ಮಾಡ್ಕೊಂಡ್ಬಿಟ್ಟಾಳ ಆಕಿ. ನೀ ಕಡ್ತಿದ್ದೇವ ಶಾಲೆ ಫೀಸ್ ಏನಂದಿ? ಸಣ್ಣ ವಯಸ್ಸಾಗ ಎಲ್ಲ ಆಕಿ ಇದನ್ ಮಾಡ್ಕೊಂಡ್ರಪ್ಪ. ನಾವ್ ಏನು ಮಾಡಿಲ್ಲ ಆಕಿಗೆ. ಏನೇನ್ ಮಾಡ್ಕೊಂಡಾಳಕಿ? ಸಣ್ಣಕ್ಕಿದ್ದಾಗಿಂದ ಯಾವಾಗ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಾಗ ನೀ ಇದ್ದಿದ್ದಿಲ್ಲಲ್ಲ, ನಿನ್ ರೀಲ್ಸ್ ಗುರ್ತೈತಲ್ಲ ಹಿಂಗೆಲ್ಲ ನೀನು ರೀಲ್ ಅದಾವ ಹಾಕ್ತೇನ. ಏನ್ ತಗೊಂಡಿ? ಏನಿರ್ತಿತ್ತು?
ಅದೇ 2 ರೂಪಾಯಿ ಜೇಮ್ಸ್ ಅಂತದಿಲ್ಲ $10 ರೂಪಾಯಿ ಶೂಸ್ ತಗೊಂತಿದ್ದೆ ಬೇಬ್ಸ್. ನೀ ಕಾಲೇಜಿಗೆ ಮುಂದೆ ಅಂತಲ್ಲ ಮಾಡತಿ. ನೀ ಅವಾಗ ಏನಿದ್ದಿ ನನಗೆ ಗೊತ್ತಿಲ್ಲ. 10 ರೂಪಾಯಿ ನೋಟ್ ಕೊಟ್ರಿ ಈಗ ಶೇಂಗಾ ಹೊಲ ಕಡೆ 30 ಸಾಮಾನ್ ತರ್ತಿದ್ಲಿಕ್ಕಿ. $200 ಹಂಗಿನೇ ಅಲ್ಲ ಈಕೀಗ ಹೇಳ್ತೀನಿ. Buying Abibas and wearing Abibas from your own money is better than buying Adidas from your dad's money. ಈಕಿ ಹೆಂಗಿದ್ಲೇರಿಪ್ಪ ಫ್ಯಾಮಿಲಿ ಅಂತಂದ್ರೆ, ನಮ್ಮ ಅಣ್ಣ ಸಣ್ಣ ಇದ್ದಾಗ ಶೇಂಗಾವಲ್ಲ ಹಾಕ್ಯನ ಅಂತ ಹೇಳ್ತಿದ್ದ. ತಗೋರಿ ನಾ 30 ಸಾಮಾನ್ ತಗೊಳ್ ದೂರ್ಕಿ ಬಾತ್ ಮುಗಿತ್ ನೋಡಿ. ಅವ್ರು ಅಂದಿದ್ದೆ ಯಾಕಂದ್ರೆ ಮಜಾ ಅನಿಸ್ತಿತ್ತು ಎಲ್ಲ ಅಂಗಡಿ ಇರ್ತಿದ್ದು ಅದ್ರಾಗಂತ. ಅದ್ರಾಗ ಏನ್ ಮಾಡ್ತಿದ್ಲೇರಿ ಈಕೀಗ 100 ರೂಪಾಯಿ 500 ರೂಪಾಯಿ ಕೊಟ್ರೆ ಬ್ಯಾಡ ಅಂತಿದ್ಲೇರಿ ಈಕಿ. ಯಾಕಂದ್ರೆ ನೋಟ್ ಒಂದೇ ಇರ್ತಿತ್ತು. 10 ರೂಪಾಯಿ ಚಿಲ್ಲರ್ ಕೊಟ್ರ ಅಂದ್ರೆ ಅಯ್ಯೋ ಖುಷಿ ಪಡೋದ್ ನೋಡ್ಬೇಕು. ಅಯ್ಯೋ ನಾ ಕಡೆ 10 ರೂಪಾಯಿ ಚಿಲ್ಲರ್ ಐತೆ ಅಂತಿದ್ದೆ. ಯಾವಾಗ ಏನಂತಿದ್ ಗೊತ್ತನ, ಅಜ್ಜಾಗ ಅಜ್ಜ ನಿನ್ನ ಕಾರ್ ಕೆಟ್ರೆ ನನ್ ಕಾರ್ ಕೊಡ್ತೀನಿ ತಗೋ ಅಂತ. ನಮ್ಮ ಅಣ್ಣ ಏನಂತಿದ್ದ ಗೊತ್ತನ್ರಿ, ನಿನ್ ಕಾರ್ ಮಾರಿ ನಾ ಪಾನಿಪುರಿ ತಿಂದ್ ಬರ್ತೇನೆ ಅಂತ. ಇಷ್ಟ ನೋಡ್ರಿ ಡಿಫ್ರೆನ್ಸ್. ಬಹಳ ಶಾಂತ ಇದಕ್ಕ. ಆಮೇಲೆ ಏನೋ 1 ಲಕ್ಷದ ಅಂಗಿ ಕೊಡ್ತಾ ಅಂತ. ಫ್ಯಾಮಿಲಿ ನಮ್ಮ ಮನ್ಯಾಗ ಇಂಥವು ಭಾಳ ಅದಾವ್ರಿ. ಕೆಲವೊಂದು ಟಾಕ್ಸ್ ಅವೆಲ್ಲ ಹೇಳಿರಂಗಿಲ್ಲ ಅವ ಮುಸ್ಕಿರ್ ಇರ್ತಾವ. ಇವತ್ತು ಯಾಕೆ ಹೇಳ್ಬೇಕು ಅನಿಸ್ತು ಅದಕ್ಕೆ ಹೇಳ್ತಾ. ಅದಕ್ಕೆ ನೀವು ಒಂದು ಹೇಳ್ತೇನೆ ನೋಡ್ರಿ, ಒಳ್ಳೆ ಕರ್ಮ ಮಾಡ್ರಿ. ಯಾರೊಬ್ರು ನಿಮ್ಮ ಜೊತೆ ಇದ್ದವ್ರು ಮ್ಯಾಗ ಹೊಂಟಾರ, ಖುಷಿ ಏನೋ ಅಚೀವ್ ಮಾಡತ್ತಾರ ಅಂತ ಖುಷಿ ಪಡ್ರಿ. ನಿಮ್ಮ ಕೈಯಾಗ ಆದ್ರೆ ಖುಷಿ ಪಡ್ರಿ, ಸಪೋರ್ಟ್ ಮಾಡ್ರಿ. ಬಟ್ ನಿಮ್ಮ ಕೈಯಾಗ ಖುಷಿ ಪಡಕ್ಕೆ ಆಗ್ಲಿಲ್ರಿಪ್ಪ ಅಂತ ಗಪ್ ಕುಂತು ಬಿಡ್ರಿ. ಅದನ್ನ ಬಿಟ್ಟು ಇವರು ಬೆಳಂಗಿಲ್ಲ ನಮ್ಮನ್ನೂ ಬೆಳಕ್ ಬಿಡಂಗಿಲ್ಲ ಹಂಗೆ ಮಾಡಕ್ ಬಿಡ್ರಿ. ಒಳ್ಳೆ ಕೆಲಸ ಪಾರ್ಥ ಏ ಸಹಿ ನೈ ಏ ಪಾರ್ಥ. ನಿಮ್ಮ ಕೈಯಾಗ ಆತ ಸಹಾಯ ಮಾಡ್ರಿ, ಒಳ್ಳೇದು ಮಾಡ್ರಿ. ನಿಮ್ಮ ಕೈಯಾಗ ನೀಗ ಹೋಲ್ತಾರ ಗಪ್ ಕುಂತು ಬಿಡ್ರಿ, ಏನು ಮಾಡಕೋಬೇಡ್ರಿ. ಈಗ ನೋಡ್ರಿ ಈಕಿ ಕೈಯಾಗ ಏನು ನಿಗಂಗಿಲ್ಲ, ಗಪ್ ಕುಂತಾಳಿ ಈಕಿ ಪಾರ್ಥ. ಆದ್ ಮ್ಯಾನಿಫೆಸ್ಟ್ ಮಾಡ್ಬೇಕು. ಹೆಲ್ತ್ ಆದ್ ಮ್ಯಾನಿಫೆಸ್ಟ್ ಮಾಡ್ಬೇಕು. ಎಷ್ಟು ನೋಡ್ಯಾಳ ನೋಡಿ ಮುಂಜಾನಿಂದ ಯೂಟ್ಯೂಬ್ ಹಂಗಾರ ನಮ್ಮ ಎಲ್ಲಿ ನೋಡಿ ಸಕ್ಸಸ್ಫುಲ್. ನೀನು ಬಾಟ್ ರೋಚ್ ಅನ್ಕೊಳ್ಬೋಳವ ಸಾಕ. ಯಾಕಂದ್ರೆ ನಾ ಇದನ್ನ ಮಾಡತ್ತೀನಿ ಮ್ಯಾನಿಫೆಸ್ಟ್. ಹಾ ಆ ಸ್ವಾತಿ ಮಾಡ್ದಂಗೆ ಮಾಡತ್ತಿ ಅಲ್ಲಿ ಬಾಯೆಲ್ಲ. ನಮ್ಮ ಸ್ವಾತಿ ರೋಜಾ ಯಾವ ಸ್ವಾತಿ 12 ಜ್ಯೋತಿರ್ಲಿಂಗ್ ಮಾಡಿದ್ಲಲ್ಲ ಮೊನ್ನೆ. ಅಕ್ಕಿನಿಂಗ ಮಾತಾಡ್ತಾ ಬಾಯ್ ತಗೊಂಡು. 1 hour later. ಫ್ಯಾಮಿಲಿ ಏನ್ರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಹೊಂಟೇನ್ರಿಪ್ಪ ಅಂತಂದ್ರೆ ಏನೋ ಐಟಮ್ ತೊಗೊಂಬರ್ದಿತ್ತಂತ. ಅದು ಟೈಮ್ ಎಷ್ಟಾಗಿತ್ತು ಅಂತ 10:00. ಆ್ಯಂಡ್ ಸುಸ್ತು ಅನ್ಸಾಕತ್ ಬಿಟ್ಟೈತೆ ನಂಗೆ. ನಿದ್ದೆ ಬರೋದು ಒಂದು ಸ್ವಲ್ಪ ಜೋಲ್ ತಪ್ಪಿದಂಗೆ ಅನ್ಸಾಕತ್ ಬಿಟ್ಟೈತಿ. ಯಾಕಂತಂದ್ರೆ ಎದ್ದಿದ್ದ ಲೇಟ ಸ್ವಲ್ಪ ಏನೋ ತಿಂದೇನ ಸಂಜೆ ಮುಂದೆ ಹೊಟ್ಟೆ ತ್ರಾಸದಂಗೆ ಆಗತೈತಿ. ಆ್ಯಂಡ್ ಬರ್ರಿ ಅದೇನೋ ಒಂದು ಸ್ವಲ್ಪ ಐಟಮ್ ತೊಗೊಳೋದೈತಿ. ಐಟಮ್ ಅದು ತೊಗೊಂಡು ಬರೋಣಂತೆ. ಸ್ಟೇಟಿವ್ನ ಆಗಿರ್ಕೊಂಡ್ಲಿ. A few minutes later. ಏನು ಏನು ಐ ಐ ಐ ಐ ಬಾ ಬಾ ಏನು ಬೇಕು ನಿಂಗೆ? ಏನಂತ ಏನು ಊಟ ಮಾಡಿದ್ವಿ? ಗುಂಡಿ ಏನು ತಿಂದಿ ಇವತ್ತು ಊಟಕ್ಕೆ? ಹಾಂ ಬ್ರೆಡ್ ಬಿಸ್ಕಿಟ್ ಹಾಕಿದ್ರೆ ಮತ್ತು ಮುಸ್ಲಿ ತಿನ್ನೋ ಚಟಾನಿ ಏನಾದ್ರು. ನಡಿ ಗುಡ್ ಬಾಯ್ ನಡಿ. ಸಾಕು ನಡಿಪ್ಪ, ಸಾಕು ನಡಿ. ನನ್ನ ಫ್ಯಾಮಿಲಿ ಏನ್ರಿಪ್ಪ ಹಾಂ ಹೋಗ್ಲೇ ಬೇಡ ಒಳ್ಳೆ ಹಿಂಗೆ ಅಡ್ಡ ಹಾಕಿ ನಿಂತು ಬಿಡ್ತೈತ್ರಿಪ್ಪ. ಏನ್ರಿಪ್ಪ ಸೀನ್ ಅಂತಂದ್ರೆ ಏನು ಅಂಗಡಿ ಹೋಗಿದ್ನಲ್ಲ ನಾ ಅಂತ ಹುಚ್ಚದೇನಿ. ನಮ್ಮ ಮುಕ್ಕೊಂಡು ಎದ್ದಾವ ಎದ್ದಾಗ 10:00 ಆಗೈತಿ. ನಮ್ಮ ಕೈಗೆ ತೊಗೊಂಡು ಸ್ವಲ್ಪ ಫ್ರೆಶ್ ಆಗಿ ಹೊರದೊಳಗೆ 11:00 ಆಗೈತಿ. ಅಂಗಡಿ ಎಲ್ಲಿ ತೆಗ್ದು ಹುಚ್ಚಿ ಟೈಮ ನೋಡಿಲ್ಲ. ಅದ್ರಾಗ ನನ್ನ ಫೋನಿಗೆ ಕರೆನ್ಸಿನ ಖಾಲಿ ಆಗ್ಬಿಟ್ಟೈತಿ. ಕಾಲ್ ಮಾಡತ್ತೀನಿ, ಕಾಲ್ ಪಿಕ್ ಆಗತ್ತೆ. ನಾನು ಕರೆನ್ಸಿನ ಖಾಲಿ ಆಗ್ತೈತಿ. ಕರೆನ್ಸಿ ಹಾಕೋಬೇಕಂದ್ರೆ ಎಲ್ಲ ಹೊರಗಿಂದ ಹಾಕೊಳಕ್ಕೆ ಬರೋಂಗಿಲ್ಲ. ಮತ್ತು ಮನೆಗೆ ಬಂದು ವೈಫೈಲೇನು ಮಾಡ್ಕೋಬೇಕು. ಅದು ಅಂಗಡಿ ಬಂದಾಗಿತ್ತು. ಆ್ಯಂಡ್ ಸೀದಾ ವಾಪಸ್ ಮನೆಗೆ ಬಂದೆ. ಸೀದಾ ಊಟ ಮಾಡೋಣ ಅಂದ್ರಿ. ನೀವು ಅಪ್ಪನ ಕರ್ಕೊಂಡು ಹೋಗಿ ಬರ್ತೇನಂತ. ಆ್ಯಂಡ್ ಊಟ ಮಾಡಿ ಸಿಗ್ತೇನೆ ಅಂದ್ರಿ. 2000 years later. ಬ್ಲಾಗ್ ಎಡಿಟ್ ಮಾಡ್ಬೇಕು. ನಮ್ಮ ದೋಸ್ತ ಪಬ್ಜಿ ಆಡಕ್ಕೆ ಕರೆಕತ್ತಾರೆ. ಒಂದು 2-3 ಮ್ಯಾಚ್ ಪಬ್ಜಿ ಆಡೋಣ. ಪಬ್ಜಿ ಆಡಿ ಬಡಕ್ಕೆ ನಾವು ಬ್ಲಾಗ್ ಎಡಿಟ್ ಮಾಡಿ 1 ಗಂಟೆ ಒಳಗೆ ಮಕ್ಕಳು. ನೀವು ಪ್ರತಿದಿನ 4ಕ್ಕೆ ಮಕ್ಕಳತ್ತೀವಿ, 1 ಗಂಟೆ ಮಾಡೋಣ. ಇನ್ನು ಬರ್ತಾ ಸ್ವಲ್ಪ ಕಡಿಮೆ ಮಾಡ್ಕೊತ ಬರೋಣ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ಬ್ಲಾಗ್ ಫ್ಯಾಮಿಲಿ. ಐ ಹೋಪ್ ನಿಮಗೆ ನಿಮ್ಮ ಬ್ಲಾಗ್ ಸೇರ್ತಾನೆ ಮಾಡಿ. ನೀನು ಕೆ ಸೇರ್ತಾನೆ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಪರಂಪರ ಮುನ್ನಡೆಸೋಣ. ಅದರಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣಂತ್ರಿ ನೀವು ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ. ಬಾಯ್ ಹಾಗಲ್ಲೇ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ. ಮೊದಲ ಕಲಿಕೆ